ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 5,000ದಿಂದ 10 ಲಕ್ಷದವರೆಗೂ ಸಾಲ ಕೊಡುವಂಥ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನಲ್ಲಿ ಎಲ್ರಿಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಯಾವ ಅಪ್ಲಿಕೇಶನ್ ಅಂತ ತಿಳ್ಕೊಳ್ಳೋಣ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ತೋರಿಸ್ತಿದೆ, ನೋಡ್ಕೋಬಹುದು. ಹೈಯೆಸ್ಟ್ ಆಫರು, ಅಫೋರ್ಡಬಲ್ EMI ಮತ್ತೆ ನಿಮಗೆ ಇನ್ಸ್ಟಂಟ್ ಡಿಸ್ಬರ್ಸಲ್ ಅಂತ ಹೇಳ್ಬಿಟ್ಟು 3 ತಿಂಗಳಿಂದ 60 ತಿಂಗಳವರೆಗೂ ಆದ್ರೆ ಕೊಡ್ತಾರಂತೆ ಈ ಅಪ್ಲಿಕೇಶನ್ ಅಲ್ಲಿ ಸಾಲ. ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಹೈ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಜಸ್ಟ್ ಅಲೋ ಅಂತ ಕೊಡಬೇಕಾಗುತ್ತೆ. ಪರ್ಮಿಷನ್ಸ್ ಎಲ್ಲ ಹಲೋ ಅಂತ ಕೊಡಬೇಕಾಗುತ್ತೆ. ನಾನು ಜಸ್ಟ್ ಎನೇಬಲ್ ನಾವು ಅಂತ ಕೊಡ್ತಿದ್ದೀನಿ, ನೋಡ್ಕೋಬಹುದು. ಇದನ್ನ ಎನೇಬಲ್ ಅಂತ ಕೊಡಬೇಕಾಗುತ್ತೆ. ಅಷ್ಟಾಗಿದ ತಕ್ಷಣ ಇಲ್ಲಿ ಇಮೇಲ್ ಅಡ್ರೆಸ್ ಮತ್ತೆ ಮೊಬೈಲ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಹೊಸದಾಗಿ ಏನಾದರೂ ಮಾಡ್ತಿದ್ದೀರಾ ಅನ್ನೋದಾದ್ರೆ ಇಲ್ಲಿ ಇಮೇಲ್ ಅಡ್ರೆಸ್ಸು, ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಾನು ಎಂಟರ್ ಮಾಡಿ ತೋರಿಸ್ತಿದ್ದೀನಿ, ಈಗ ಲಾಗಿನ್ ಮಾಡಿ ತೋರಿಸ್ತಿದ್ದೀನಿ. ಫ್ರೆಂಡ್ಸ್, ಅಪ್ಲಿಕೇಶನ್ ಮೈನ್ ಇಂಟರ್ಫೇಸು ನಿಮಗೆ ಈ ಥರ ಕಾಣಿಸುತ್ತೆ. ಕ್ರೆಡಿಟ್ ಸ್ಕೋರ್ ಎಲ್ಲ ನಿಮಗೆ ಇಲ್ಲೇ ತೋರಿಸ್ತಿದೆ, ನೋಡ್ಕೋಬೋದು. ನಾನು ಆಲ್ರೆಡಿ ಎಂಟರ್ ಮಾಡಿಬಿಟ್ಟಿದ್ದೀನಿ, ಪಾನ್ ಕಾರ್ಡ್ ಎಲ್ಲ ಎಂಟರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನಿಮಗೆ ಆ ಸ್ಟೆಪ್ಪನ್ನು ತೋರಿಸೋದಕ್ಕಾಗ್ತಿಲ್ಲ. ನಿಮಗೆ ಪಾನ್ ಕಾರ್ಡು, ಆಧಾರ್ ಕಾರ್ಡು ಟೈಪ್ ಮಾಡಿ ಅಂತಂದರೆ ನೀವು ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಎ ಪ್ಲ್ಯಾನ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ನೋಡ್ಕೋಬೋದು. ಈ ಸೆಲೆಕ್ಟ್ ಎ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಲೋಡ್ ಅನ್ನೋದು ಆಗುತ್ತೆ. ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಚೆಕ್ ಮಾಡ್ತಿದೆ. ಫ್ರೆಂಡ್ಸ್, ನನಗೆ ಈ ಅಪ್ಲಿಕೇಶನಲ್ಲಿ 5,000 ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ. 3 ತಿಂಗಳವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ. ಈಗ ಪ್ರೊಸೆಸಿಂಗ್ ಫೀಸು 342 ರೂಪಾಯಿ ಅನ್ನೋದು ಚಾರ್ಜ್ ಮಾಡ್ತಾರಂತೆ. ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನ್ನ ಬ್ಯಾಂಕ್ ಅಕೌಂಟ್ಗೆ ಆ ಕ್ರೆಡಿಟ್ ಅನ್ನೋದು ಆಗುತ್ತೆ. ನಾನು ಪ್ರತಿ ತಿಂಗಳು 3,000 ಇಲ್ಲಿ ನೋಡ್ಕೋಬಹುದು. 3 ತಿಂಗಳಿಗೆ ತಗೊಂಡ್ರೆ 1,768 ರೂಪಾಯಿ ಥರ ನಾನು ಪೇ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನನಗೆ ಬೇರೆ ಆಪ್ಷನ್ಸ್ ಅನ್ನೋದು ತೋರಿಸ್ತಿಲ್ಲ. ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಈ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಕಸ್ಮಾತ್ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅಂದ್ಕೊಳ್ಳಿ, ಆಗ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೋರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಬೆಸ್ಟ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಇಲ್ಲಿ ನೋಡ್ಕೋಬಹುದು. ನಿಮಗೆ ಕಾಣಿಸ್ತಿದೆ ಬೆಸ್ಟ್ ಆ್ಯಪ್ ಲಿಂಕ್ ಅಂತ. ಈ ಅಪ್ಲಿಕೇಶನ್ ಮುಖಾಂತರ 5,000ದಿಂದ ನಿಮಗೆ 1 ಲಕ್ಷದವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ. ಎಲ್ರಿಗೂ ಈ ಅಪ್ಲಿಕೇಶನ್ ಮುಖಾಂತರನೇ ಜಾಸ್ತಿ ಸಾಲ ಅನ್ನೋದು ಕೊಡ್ತಿರೋದು. ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಹಾಗಾದ್ರೆ ಈ ಮೈನ್ ಅಪ್ಲಿಕೇಶನ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ, ಪ್ರೊಸೆಸಿಂಗ್ ಫೀಸ್ ಎಷ್ಟು ಕಟ್ ಆಗುತ್ತೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ, ನೋಡ್ಕೋಬಹುದು. ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ 5,000ದಿಂದ 10 ಲಕ್ಷದವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಈ ಅಪ್ಲಿಕೇಶನ್ನಲ್ಲಿ ಜಾಬ್ ಮಾಡ್ತಿದ್ರು ಕೊಡ್ತಾರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರು ಕೊಡ್ತಾರೆ. 5,000ದಿಂದ 10 ಲಕ್ಷದವರೆಗೂ ಪಕ್ಕ ಕೊಡ್ತಾರೆ. ಅದರಿಂದ ಮಧ್ಯದಲ್ಲಿ ಎಷ್ಟಾದರೂ ಆಗ್ಬೋದು. ಸೊ ಇಷ್ಟೇ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಥರ ಡಿಫ್ರೆಂಟ್ ಅನ್ನೋದು ಇರುತ್ತೆ. ರೀಪೇಮೆಂಟ್ ಟೆನ್ಯೂರ್ ನೋಡೋದಾದ್ರೆ, ಡ್ಯೂರೇಷನ್ ನೋಡೋದಾದ್ರೆ 3 ತಿಂಗಳಿಂದ 5 ವರ್ಷದವರೆಗೂ ಅನ್ನೋದಾದ್ರೆ ಕೊಡ್ತಾರೆ. ನನಗೆ ನೋಡಿದ್ರಲ್ಲ 3 ತಿಂಗಳವರೆಗೂ ನನಗೆ ಕೊಟ್ಟಿದ್ರು. ಆನ್ಯುವಲ್ ಪರ್ಸೆಂಟೇಜ್ ನೋಡೋದಾದ್ರೆ 16% 39% ಅನ್ನೋದು ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ನೋಡೋದಾದ್ರೆ 2% 8% ವರೆಗೂ ಇರುತ್ತೆ. ನೀವು ತಗೊಳ್ಳೋ ಅಮೌಂಟ್ ಮೇಲೆ ಡಿಪೆಂಡ್ ಅನ್ನೋದು ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನ್ ಅಲ್ಲಿ ನೀವು ಏನಾದರೂ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ನಾನು ತಿಳಿಸ್ಕೊಡ್ತೀನಿ, ನೋಡ್ಕೋಬಹುದು. ನಿಮಗೆ ಫಾರ್ ಎಕ್ಸಾಂಪಲ್ 50,000 ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ 24% APR ರೇಂಜ್ ಅನ್ನೋದಾದ್ರೆ ಇರುತ್ತೆ. ಇಲ್ಲಿ ಟೆನ್ಯೂರ್ ನೋಡೋದಾದ್ರೆ 12 ತಿಂಗಳೇನಾದರೂ ತೊಗೊಂಡಿದ್ದೀರಾ ಅನ್ನೋದಾದ್ರೆ 1,750 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. GST 315 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಪ್ರತಿ ತಿಂಗಳು 4,728 ರೂಪಾಯಿ ಥರ EMI ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಡಿಸ್ಬರ್ಸಲ್ ಆಗೋದು 50,000ಕ್ಕೆ 47,935 ರೂಪಾಯಿ ಅನ್ನೋದು ಡಿಸ್ಬರ್ಸಲ್ ಆಗುತ್ತೆ. ನೀವು ಟೋಟಲ್ ರೀಪೇಮೆಂಟ್ ಮಾಡಬೇಕಾಗಿರೋದು 50,000ಕ್ಕೆ 56,736 ರೂಪಾಯಿ ಅನ್ನೋದು ಟೋಟಲ್ ಅಮೌಂಟ್ ಆದರೆ ಡಿಸ್ಬರ್ಸಲ್ ಆಗುತ್ತೆ. ನೀವು ಪೇ ಮಾಡಬೇಕಾಗಿರೋದು ಇಷ್ಟ ಆಗುತ್ತೆ. ಡಿಸ್ಬರ್ಸಲ್ ಆಗೋ ಅಮೌಂಟು 47,935 ರೂಪಾಯಿ ಅನ್ನೋದಾದರೆ ಟೋಟಲ್ ಅಮೌಂಟು ಡಿಸ್ಬರ್ಸಲ್ ಆಗುತ್ತೆ ನಿಮಗೆ. ಸೊ RBI ಮತ್ತು NBFC ಅಪ್ರೂವ್ಡ್ ಆಗಿರುತ್ತೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. 4.7 ರೇಟಿಂಗ್ಸ್ ಇದೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಮನಿವೀವ್ ಪರ್ಸನಲ್ ಲೋನ್ ಆ್ಯಪ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಲೋಗೋ ಕಾಣಿಸುತ್ತೆ. ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.